ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಕುಂಬಳಕಾಯಿ ಪಲ್ಯ. ಫಸ್ಟ್ ಇಲ್ಲಿ ಕುಂಬಳಕಾಯಿನ ತೊಳೆದ್ಬಿಟ್ಟು ನೀಟಾಗಿ ಅದರದ್ದು ಪಂಪ್ಕಿನ್ ಸೀಡ್ ಅದ್ರದ್ದು ಬೀಜನೆಲ್ಲ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇಷ್ಟು ಚಿಕ್ಕದಾಗಿದ್ದರೆ ಸಾಕು. ಇದಂತೂ ದೋಸೆ, ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕಾದರೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 5 ಹಸಿಮೆಣಸಿನ್ಕಾಯಿ ತೊಗೊತೀನಿ, ಇದನ್ನು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಾದ್ಮೇಲೆ ನೀವು ಸಾಸಿವೆ ಹಾಕಬೇಕು. ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡ್ದು ಆದಮೇಲೆ ನೀವು ಉದ್ದಿನಬೇಳೆ ಹಾಕಬೇಕಾಗುತ್ತೆ. ಸಾಸಿವೆ ಎಷ್ಟು ಸಿಡಿಯುತ್ತೋ ಅಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಉದ್ದಿನಬೇಳೆನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಯಾವುದೇ ಥರ ಕಡಲೆಬೇಳೆ ಅದನ್ನೆಲ್ಲ ಯೂಸ್ ಮಾಡಬಾರ್ದು. ಉದ್ದಿನಬೇಳೆ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಪಲ್ಯ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾವೇನು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದರೆ ಅದು ಖಾರ ಬಿಟ್ಕೊಂಡು ಚೆನ್ನಾಗಿ ಬರುತ್ತೆ ಪಲ್ಯ. ಫುಲ್ ಸೀದೋಗೋ ಥರ ಮಾಡಬಾರ್ದು, ಬಟ್ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ನಾವೇನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ 2, ಅದನ್ನು ಅಷ್ಟೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುಂಬಳಕಾಯಿ ಅಂತೂ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಆರೋಗ್ಯಕ್ಕೆ. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಫೈಬರು ಅದೆಲ್ಲ ಜಾಸ್ತಿನೇ ಇರುತ್ತೆ. ಕ್ಯಾಲೋರೀಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಿಮಗೆ ಹೊಟ್ಟೆ ಫುಲ್ ಇದೆ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಸ್ವಲ್ಪ ತಿಂದ್ರೂ. ಸೊ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಿರುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಂಬಳಕಾಯಿ ಹಾಕಿಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಬೌಲಷ್ಟು ಕುಂಬಳಕಾಯಿ ತಿನ್ನೋದ್ರಿಂದ ನಮಗೆ ಏನು ವೈಟಮಿನ್ ಎ ಬೇಕು ನಮ್ಮ ಬಾಡಿಗೆ, ಅದಕ್ಕಿಂತ 200% ಜಾಸ್ತಿನೇ ಸಿಗುತ್ತೆ ವೈಟಮಿನ್ ಎ. ಮತ್ತು ನಮ್ಮ ಡೈಲಿ ನೀಡ್ಸಿಗೆ ಏನು ಬೇಕು ವೈಟಮಿನ್ ಸಿ 13% ಅಷ್ಟು ಸಿಗುತ್ತೆ. ಮತ್ತು ಫೈಬರು ಅಷ್ಟೇ 13 ಗ್ರಾಮ್ಸ್ ಇರುತ್ತೆ ಫೈಬರು. ಕ್ಯಾಲೋರೀಸ್ ಬರೀ 49 ಅಷ್ಟೇ ಇರೋದ್ರಿಂದ ಸ್ವಲ್ಪ ತಿಂದ್ರೂ ಹೊಟ್ಟೆ ಫುಲ್ ಅನಿಸುತ್ತೆ. ಪಂಪ್ಕಿನ್ ಸೀಡ್ ತಿನ್ನೋದು, ಅದು ತಿನ್ನೋದು ಎಲ್ಲ ಓಕೆ, ಬಟ್ ಪಂಪ್ಕಿನ್ ತಿಂದ್ರೂ ಅಷ್ಟೇ ಬೆನಿಫಿಟ್ಸ್ ಇದೆ. ಕುಂಬಳಕಾಯಿ ಸ್ಕಿನ್ನಿಗೆ ಆಗಲಿ, ಹೇರಿಗೆ ಆಗಲಿ, ಹಾರ್ಟಿಗೆ ಆಗಲಿ, ಡೈಜೆಷನ್ಗೆ ಆಗಲಿ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಇಲ್ಲಿ 1 ಬೌಲಷ್ಟು ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ. ಸ್ವಲ್ಪ ಬೇಯಬೇಕಲ್ಲ, ಚೆನ್ನಾಗಿ ಬೆಂದ್ರೇ ನಿಮಗೆ ಟೇಸ್ಟ್ ಸಿಗೋದು. ಮತ್ತು ಒಂದು 5 ಮಿನಿಟ್ಸ್ ಬಿಟ್ಟು ಒಂದು ಹಾಫ್ ಬೌಲಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಈವನ್ ಗಾಯ ಆಗಿದ್ದಾಗ ಇದನ್ನು ತಿಂದ್ರೂ ಸಹ ಗಾಯ ಬೇಗ ಕ್ಯೂರ್ ಆಗುತ್ತೆ. ಬಿಕಾಸ್ ಇದರಲ್ಲಿ ವೈಟಮಿನ್ ಸಿ ಮತ್ತು ವೈಟಮಿನ್ ಎ ಕಂಟೆಂಟ್ ಜಾಸ್ತಿ ಇದೆ. ಸೊ ಅದಕ್ಕೆ ಗಾಯನೂ ಬೇಗ ಕ್ಯೂರ್ ಆಗುತ್ತೆ ನಿಮಗೆ. ಈ ಥರ ಪಲ್ಯ ಮಾಡಿಕೊಟ್ರೆ ತಿಂದೇ ಇರೋರು ಸಹ ಕುಂಬಳಕಾಯಿ ಪಲ್ಯ ತಿಂತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಬಿಡಿ. ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ. ನಿಮಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ. ಸೊ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ, ಆಲ್ಮೋಸ್ಟ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಚಪಾತಿಗೆ ಆಗಲಿ, ರೊಟ್ಟಿಗೆ ಆಗಲಿ, ದೋಸೆಗೆ ಆಗಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ಈ ಥರ ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರ್ಗೆ ಮಾಡಿಕೊಡಿ. ಈವನ್ ಸ್ನ್ಯಾಕ್ಸಿಗೂ ನೀವು ಈ ಥರ ಕೊಡ್ಬೋದು. ಬೇರೆ ಏನು ಕೊಡೋದಕ್ಕಿಂತ ಈ ಥರ ಹೆಲ್ತಿ ಕೊಡ್ತಾಯಿದ್ರೆ ಮಕ್ಕಳೂ ಚೆನ್ನಾಗಿ ಬೆಳೀತಾರೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ 2 ಒಟ್ಟಿಗೆ ಹಾಕಿಬಿಡಿ. ಇದು ಕುಂಬಳಕಾಯಿ ಸ್ವಲ್ಪ ಬೆಂದಾದಮೇಲೆ ಹಾಕಬೇಕು. ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿಬಿಟ್ಟು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬರೀ ಕುಂಬಳಕಾಯಿ ಅಂತ ಅಲ್ಲ, ಈವನ್ ತೆಂಗಿನಕಾಯಿ ಹಾಕಿದ್ದೀವಿ, ಆಮೇಲೆ ಅದರಲ್ಲಿ ತೆಂಗಿನಕಾಯಲ್ಲಿ ಗುಡ್ ಫ್ಯಾಟ್ ಇದೆ, ಆಮೇಲೆ ಉದ್ದಿನಬೇಳೆ ಹಾಕಿದ್ದೀವಿ. ನಾವೇನೇನು ಇದಕ್ಕೆ ಹಾಕಿದ್ದೀವಿ ಇದೆಲ್ಲ ನಮ್ಮ ಬಾಡಿಗೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ದೋಸೆಗೆ ಯಾವಾಗಲೂ ಆಲೂಗಡ್ಡೆ ಪಲ್ಯ ಮಾಡ್ತಿರ್ತೀರಲ್ಲ, ಇದನ್ನು ಟ್ರೈ ಮಾಡಿ. ಇದನ್ನು ಅಷ್ಟೇ, ಅದಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಸ್ವೀಟ್ ಬರೋದ್ರಿಂದ ತುಂಬ ಟೇಸ್ಟಿ ಕೊಡುತ್ತೆ ನಿಮಗೆ. ಇದರಲ್ಲಿ ಪಲ್ಯ ಅಷ್ಟೇ ಅಲ್ಲ, ಈವನ್ ಸ್ವೀಟು ಸಹ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ. ಸಾಂಬಾರನ್ನು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ
ಒಂದು 2 ಮಿನಿಟ್ಸ್ ಮುಚ್ಚಿಡಿ. ನೋಡಿ, ತೆಗೆದು ನೋಡಿದಾಗ ನಿಮಗೆ ಈ ಥರ ಆಗುತ್ತೆ. ಸೊ ನೋಡಿ, ನಿಮಗೆ ಕಲರ್ ಡಿಫ್ರೆನ್ಸೇ ಗೊತ್ತಾಗ್ತಾ ಇದೆ ಬೆಂದಿರುವಾಗ ಬೇರೆದಕ್ಕೂ ಮುಂಚೆ ಯಾವ ಥರ ಇತ್ತು ಅಂತ. ಇದನ್ನು ನೀವು ಸ್ನ್ಯಾಕ್ಸ್ ಆಗಿ ಕೊಡ್ತೀರಾ, ಚಪಾತಿ ಕೊಡ್ತೀರಾ, ರೊಟ್ಟಿ ಕೊಡ್ತೀರಾ, ದೋಸೆ ಕೊಡ್ತೀರಾ, ಯಾವುದಕ್ಕಾದರೂ ಕೊಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಡೆಫಿನೆಟ್ಲಿ ಕೊಡ್ಬೋದು ನೀವು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.